ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಪಾಪು ಈಗ 4th ಮಂತ್ ಕಂಪ್ಲೀಟ್ ಆಗ್ತಿದೆ. ಅವನಿಗೆ ಒಂದು ಫೋಟೋಶೂಟ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಅವನು ಮಕಡೆ ಕೂಡ ಆಗ್ತಾ ಇದ್ದಾನೆ. ಸೊ ಅವನ ಫಸ್ಟ್ ಮೈಲ್ ಸ್ಟೋನ್ ಅನ್ನ ಅವನು ಕಂಪ್ಲೀಟ್ ಮಾಡಿದ್ದಾನೆ. ಇದರದೇ ಒಂದು ದಿನದ ವ್ಲಾಗ್ ಮಾಡೋಣ ಅನ್ಕೊಳ್ತಾ ಇದ್ದೀನಿ. ಪಾಪುಗೆ ಯಾಕೋ ಸ್ವಲ್ಪ ಕೆಮ್ಮಾಗಿದೆ, ಅದಕ್ಕೆ ನಾನು ಡಾಕ್ಟರ್ ಹತ್ರನೂ ಕರ್ಕೊಂಡು ಹೋಗಿದ್ದೆ. ಕೊಟ್ಟಿರೋಂಥ ಡ್ರಾಪ್ಸ್ ಅನ್ನು ಹಾಕ್ತಾ ಇದ್ದೀನಿ, ಬಟ್ ಕೆಮ್ಮು ಕಮ್ಮಿ ಆಗ್ತಾ ಇಲ್ಲ. ನೆಬುಲೈಸೇಷನ್ ಕೂಡ ಮಾಡಿದ್ರು ಮೊನ್ನೆ ಹೋದಾಗ, ಕಮ್ಮಿ ಆಗಿಲ್ಲ ಅಂದ್ರೆ ಮತ್ತೆ ಹಾಕಿಸ್ಕೊಳ್ಳಿ ಅಂತ. ಐರಾಗೂ ಕೆಮ್ಮು ಜಾಸ್ತಿ ಆದ್ರೆ ನಾನೊಂದು ಹೋಮ್ ರೆಮಿಡಿಯನ್ನ ಮಾಡಿ ಹಾಕ್ತಾ ಇದ್ದೆ. ಕೆಮ್ಮು ಆಗ ತುಂಬಾ ಬೇಗ ಕಮ್ಮಿ ಆಗ್ತಾ ಇತ್ತು. ಆ ಒಂದು ಹೋಮ್ ರೆಮಿಡಿನ ಇವನಿಗೂ ಮಾಡೋಣ ಅನ್ಕೊಳ್ತಾ ಇದ್ದೀನಿ. ಅದೇನ್ ಮಾಡ್ತೀನಿ ಅನ್ನೋದನ್ನ ನಿಮ್ಗೂ ಕೂಡ ತೋರಿಸ್ತೀನಿ, ಬನ್ನಿ. ಆ ಹೋಮ್ ರೆಮಿಡಿಯನ್ನ ಮಾಡೋದಕ್ಕೆ ತುಳಸಿ ಎಲೆಯನ್ನ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇದು ನಮ್ಮ ಒಪ್ಪಾರಿನಲ್ಲೇ ಬೆಳೆದಿರೋ ಅಂತ ತುಳಸಿ. ಇದಾದ್ಮೇಲೆ ನಾನು ದೊಡ್ಡ ಪಾತ್ರೆಯನ್ನ ತಗೊಳ್ಳೋಣ ಅಂತ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ನಮ್ಮ ಆಂಟಿ ಮನೆ ಹತ್ರನೇ ಬೆಳೆದಿತ್ತು. ದೊಡ್ಡ ಪಾತ್ರೆಯ ಒಂದು ಎಲೆಯನ್ನ ನಾನು ತಗೊಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ವಿಳೆದೆಲೆಯನ್ನ ನೀಟಾಗಿ ತೊಳ್ಕೊಂಡು ತಗೊಂಡಿದ್ದೀನಿ. 3 ಸೊಪ್ಪುಗಳನ್ನ ನೀಟಾಗಿ ತೊಳ್ಕೊಂಡು ಒಂದು ಜಾಲರದ ಮೇಲೆ ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಬಿಸಿ ಬಿಸಿಯಾಗಿದ್ದಾಗ ಹಿಂಡಿದ್ರೆ ರಸ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ವಿಳೆದೆಲೆಯನ್ನ ಫಸ್ಟ್ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ತುಳಸಿ ಎಲೆ, ದೊಡ್ಡ ಪತ್ರೆ ಎಲ್ಲವನ್ನ ಹಾಕೊಂಡು ಅದು ಚೆನ್ನಾಗಿ ಮೆತ್ತಗಾಗ್ಬೇಕು. ಅಲ್ಲಿವರೆಗೂ ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊಳ್ಬೇಕು. ನಮ್ಮ ಕೈಗೆ ಹಿಂಡೋಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಿಸಿ ಇರೋ ರೀತಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಈ ರಸವನ್ನ ಕುಡಿಸಿದ್ರೆ ಎಷ್ಟು ಬೇಗ ಕೆಮ್ಮು ಕಡಿಮೆ ಆಗುತ್ತೆ ಅಂದ್ರೆ, ನಾನು ಐರನ್ಗೂ ಇದನ್ನ ಟ್ರೈ ಮಾಡಿ ನೋಡಿದ್ದೀನಿ. ಹಾಗಾಗಿ ಇವನಿಗೂ ಸಹ ಮಾಡ್ತಾ ಇದ್ದೀನಿ. 2-3 ದಿನದಿಂದ ತುಂಬಾನೇ ಬೇಗ ಕೆಮ್ಮು ಕಮ್ಮಿ ಆಗಿದೆ ಅವನಿಗೆ. ಮೊದಲು ಕೆಮ್ತಿದ್ದಷ್ಟು ಕೆಮ್ಮಲ್ಲ. ಈಗ ನೋಡಿ ಮೆತ್ತಗಾಗಿರುತ್ತಲ್ಲ, ಇದನ್ನ ಒಂದು ಒಳ್ಳೆಗೆ ನಾನು ಹಿಂಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು, ನಾನು ಯಾವುದೇ ರೀತಿಯಾದಂತ ನೀರನ್ನ ಹಾಕಿಲ್ಲ. ಬೇಯಿಸಿರೋದಕ್ಕೆ ಅದು ತುಂಬಾ ಸಾಫ್ಟ್ ಆಗಿ ಅಷ್ಟು ರಸ ಸಿಕ್ಕಿದೆ. ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ದೊಡ್ಡ ಪತ್ರೆ, ವಿಳೆದೆಲೆ ಎಲ್ಲ ಸ್ವಲ್ಪ ಖಾರ ಖಾರ ಇರೋದ್ರಿಂದ ಅವನಿಗೆ ಕುಡಿಯೋದಕ್ಕಾಗಲ್ಲ ಅಂತ ಈಗ ಈ ಒಳ್ಳೆಯಲ್ಲಿರೋದನ್ನ ಅವನಿಗೆ ಕುಡಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಮಾಡೋದಕ್ಕೆ ಇನ್ನೊಂದು ಮೇನ್ ರೀಸನ್ ಅಂದ್ರೆ, ಇವನು ಇತ್ತೀಚೆಗೆ ತುಂಬಾ ಮಕಡೆ ಆಗೋದನ್ನ ಕಲ್ತ್ಕೊಂಡಿದ್ದಾನೆ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮಕಡೆ ಆಗ್ಬಿಡ್ತಾನೆ. ನೋಡಿ ಎಷ್ಟು ನೀಟಾಗಿ ನಾವು ಸ್ಟ್ರೈಟ್ ಆಗಿ ಮಲಗಿಸಿದ ತಕ್ಷಣನೇ ಅವನೇ ಈ ರೀತಿ ಬಾರ್ಲಾಗ್ತಾ ಇದ್ದಾನೆ. 4 ಮಂತ್ಸ್ ಕಂಪ್ಲೀಟ್ ಆಗಕ್ ಬಂದಿದೆಯಲ್ಲ, ಅದಕ್ಕೋಸ್ಕರ ಫಸ್ಟ್ ಮೈಲ್ ಸ್ಟೋನ್ ಅನ್ನ ಇವನು ಕಂಪ್ಲೀಟ್ ಮಾಡಿದ್ದಾನೆ. ಇನ್ನೇನು ಸ್ನಾನ ಮಾಡಿಸಿ ಫೋಟೋಶೂಟಿಗೆ ರೆಡಿ ಮಾಡ್ಕೊಳ್ಬೇಕು. ಇಬ್ರು ಅಜ್ಜಿದಿರು ಸೇರ್ಕೊಂಡು ಅವನಿಗೆ ಸ್ನಾನ ಮಾಡಿಸೋದಕ್ಕೆ ಎಣ್ಣೆಯನ್ನ ಹಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸ್ನಾನ ಆಗಿದ ತಕ್ಷಣನೇ ಬಿಸಿ ಬಿಸಿ ನೀರು ಬಿದ್ದಾಗ ಅವನು ಮಲಗ್ಬಿಡ್ತಾನೆ. ಅವನನ್ನ ಮಲಗಿಸಿ ಈಗ ಫೋಟೋಶೂಟಿಗೆ ಏನೇನ್ ಬೇಕೋ ಅದನ್ನ ತಗೊಂಬರೋಣ ಅಂತ ನಾನು, ನನ್ನ ಮಗಳು, ನನ್ನ ತಮ್ಮ ಹೋಗ್ತಾ ಇದ್ದೀವಿ ಚಿಕ್ಕನಾಯಕನಹಳ್ಳಿಗೆ. ನಾವು ಯಾವಾಗ್ಲೂ ಹೋಗೋದು ಜಾಸ್ತಿ ವಿ ಮಾರ್ಟ್ಗೆ ಹೋಗ್ತೀವಿ, ಚಿಕ್ಕನಾಯಕನಹಳ್ಳಿಯಲ್ಲೇ ಇರುವಂತದ್ದು ಇದು. ಯಾಕೆಂದ್ರೆ ಅಲ್ಲಿ ಗಿಫ್ಟ್ ಐಟಮ್ಸ್ ಆಗಿರ್ಬೋದು, ಮನೆಗೆ ತಗೊಂಬರೋ ಅಂತ ಐಟಮ್ಸ್ಗಳಾಗಿರ್ಬೋದು, ಇವಾಗ ಬಟ್ಟೆ ಕೂಡ ಅಲ್ಲೇ ಸಿಗುತ್ತೆ. ನಾವೀಗ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ನಾವು ಏನೇನು ಶಾಪಿಂಗ್ ಮಾಡಿದೀವಿ ಅಂತಂದ್ರೆ, ಬಿಸ್ಕೆಟ್ ನೋಡಿ, ಕಲರ್ ವೆರೈಟಿ ಬಿಸ್ಕೆಟ್ಗಳನ್ನ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ. ಏನಕ್ಕಪ್ಪ ಇಷ್ಟೊಂದೆಲ್ಲ ಬಿಸ್ಕೆಟ್ಸ್ನ ತರಿಸಿದ್ದೀನಿ ಅಂದ್ರೆ, 4 ಮಂತ್ ಫೋಟೋಶೂಟ್ನ ಬಿಸ್ಕೆಟ್ ಥೀಮಲ್ಲಿ ಮಾಡೋಣ ಅಂತ ಅನ್ಕೊಂಡು ಇಷ್ಟು ಬಿಸ್ಕೆಟ್ಸ್ ಅನ್ನ ತಗೊಂಡ್ ಬಂದಿದ್ದೀನಿ. ಮಕ್ಳು ಇಬ್ರು ಮಲ್ಗಿದ್ದಾರೆ. ಇವ್ರು ಮಲ್ಕೊಂಡ್ ಮೇಲೇನೆ ನಮ್ ಕೆಲಸ ಶುರು ಆಗೋದು. ಹಾಗಾಗಿ ಸ್ವಲ್ಪ ಹೊತ್ತು ಇಬ್ರು ಮಲ್ಗಿಸ್ಬಿಟ್ಟು ಎಲ್ಲದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದೀವಿ. ಮಕ್ಳನ್ನ ಮಲ್ಗಿಸಿ ಅವ್ರು ಮಲ್ಗಿರೋವಾಗ ಇನ್ನ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ ಫೋಟೋಶೂಟ್ಗೆ ಅಂತೆಲ್ಲ ಬಂದೆ. ಒಬ್ಳ ಕೈಲೇ ಆಗಲ್ಲ ಅಂದ್ಬಿಟ್ಟು ನನ್ನ ತಂಗಿನ ಕರ್ಸ್ಕೊಂಡಿದ್ದೀನಿ. ಇವಳೆ ಕಸಿನ್ ಚಿನ್ಮಯಿ ಅಂತ, ನಮ್ಮ ಚಿಕ್ಕಪ್ಪನ ಮಗಳು. ಹಾಸನಲ್ಲಿ ಓದ್ತಾ ಇದ್ದಾಳೆ, ಬಿ ಫಾರ್ಮಸಿ ಮಾಡ್ತಾ ಇದ್ದಾಳೆ. ಇವಾಗ 2nd ಇಯರ್. ಸ್ಟಡಿ ಹಾಲಿಡೇಸ್ ಇದೆ ಅಂದ್ಬಿಟ್ಟು ಮನೆಗೆ ಬಂದಿದ್ದಾಳೆ. ಅವಳನ್ನ ಓದಕ್ ಬಿಡ್ದಲೆ ನಾವಿಲ್ಲಿ ನನ್ನ ಅಸಿಸ್ಟೆಂಟ್ ಆಗಿರುವ ಕರ್ಕೊಂಡ್ ಬಂದಿದ್ದೀನಿ. ಬೇಗ ರೆಡಿ ಮಾಡ್ಬಿಟ್ಟು ಫೋಟೋಶೂಟ್ ಮುಗಿಸಿ ಆಮೇಲೆ ಹೋಗಿ ಸ್ಟಡೀಸ್ ಅನ್ನ ಕಂಟಿನ್ಯೂ ಮಾಡ್ತಾಳೆ. ಈಗ ಬಿಸ್ಕೆಟ್ಗಳನ್ನ ನಾವು ಅನ್ಕೊಂಡಿರೋಂಥ ಶೇಪ್ ಅಲ್ಲಿ ಜೋಡಿಸ್ಕೊಳ್ಳೋದಕ್ಕೆ ನಾನು ನನ್ನ ತಂಗಿ ಇಬ್ರು ಸ್ಟಾರ್ಟ್ ಮಾಡ್ಕೊಂಡಿದೀವಿ.
ನಾವು ಜೋಡಿಸಿರುವಂತ ಫೈನಲ್ ಲುಕ್ ಈ ರೀತಿನಲ್ಲಿದೆ. ಮನೆ ತರ ಜೋಡಿಸಿ ಅದರಲ್ಲಿ 4 ಅಂತ ಬರ್ದಿದೀವಿ. ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ. ಬಿಸ್ಕೆಟ್ ಥೀಮ್ ಆಗಿರೋದ್ರಿಂದ ಬಿಸ್ಕೆಟ್ ಕಲರಲ್ಲೇ ಕಾಸ್ಟ್ಯೂಮ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಈ ತರ ರೆಡಿ ಮಾಡ್ಕೊಂಡಿದೀವಿ. ಫೋಟೋಸ್ಗಳು ನೋಡಿ ಈ ರೀತಿನಲ್ಲಿ ಬಂದಿದಾವೆ. ಕೆಲವೊಂದಕ್ಕೆ ಮಾತ್ರ ಸ್ಮೈಲ್ ಕೊಟ್ಟಿದ್ದಾನೆ, ಇನ್ನೊಂದಕ್ಕೆಲ್ಲ ಪರವಾಗಿಲ್ಲ. ಇವನಿಗೆ ಫೋಟೋ ಶೂಟನ್ನ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ನಿಜವಾಗ್ಲೂ ಸಾಕಾಗೋಯ್ತು. ನೋಡಿ ನಮ್ಮ ಅಜ್ಜಿ ನನ್ನ ತಂಗಿ ಎಲ್ಲ ಗಿಲ್ಕೆ ಇಟ್ಕೊಂಡು ಅಳ್ಳಾಡಿಸಿ ಅವನನ್ನ ಕ್ಯಾಮ್ರಾ ಕಡೆ ನೋಡೋ ತರ ಮಾತಾಡಿಸಿ ಕಡೆಗೆ ಬಿಸ್ಕೆಟ್ಸ್ ಎಲ್ಲ ಹಲ್ಗಾಡ್ಕೊಂಡು ಈ ರೀತಿನಲ್ಲಿ ಆಟ ಆಡ್ಕೊಳ್ತಾ ಇದ್ದಾನೆ. ಫೈನಲಿ ಫೋಟೋಶೂಟ್ ಮುಗೀತು. ಫೋಟೋಶೂಟ್ ಮುಗಿಸೋ ಅಷ್ಟೊತ್ತಿಗಂತೂ ಸಾಕಾಗೋಯ್ತು. ಇವನು ನೋಡ್ಸೋ ಅಷ್ಟೊತ್ತಿಗೆ ಗಿಲ್ಕಿ ಎಲ್ಲ ಅಳ್ಳಾಡಿಸ್ಕೊಂಡು. ಸೊ ಇದಾಗಿತ್ತು ಇವತ್ತಿನ 4th ಮಂತ್ ಫೋಟೋಶೂಟ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆಕ್ಚುಲಿ 1st, 2nd, 3rd ವ್ಲಾಗ್ ಮಾಡೋಣ ಅನ್ಕೊಂಡೆ. ಚಿಕ್ಕ ಮಗು ಇರೋದ್ರಿಂದ ಪದೇ ಅಳೋನು. ಇವಾಗ ಒಂದ್ ಸ್ವಲ್ಪ ಸಮಾಧಾನವಾಗಿರೋದ್ರಿಂದ 4th ಮಂತ್ ವ್ಲಾಗ್ ಮಾಡಕ್ ಆಯ್ತು. ಸೊ ಇಷ್ಟ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.